ನೂತನವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇವತ್ತು ಇದು ಮಾಡಿದ್ದಾರೆ. ಅದರಿಂದ ಅಧ್ಯಕ್ಷರಾದಂಥ ವಿಶ್ವಾಸಂಬರವರು ಮತ್ತು ಸದಸ್ಯರಿಗೂ ಎಲ್ಲರಿಗೂ ಹೊಂದಿಸ್ತಾ ಇಲ್ಲಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೂ ಹೊಂದಿಸ್ತಾ ನಾನು ಈಗ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಬ್ಬರೂ ಒಬ್ರಿಗೊಬ್ಬರು ಸಮವಾಗಿ ಇಲ್ಲಿನ ವ್ಯವಹಾರವನ್ನು ನೋಡಿಕೊಂಡು ಅದೇ ರೀತಿಯಾಗಿ ಹಾಲು ಕೊಡ್ತಕ್ಕಂಥ ಉತ್ಪಾದಕರನ್ನು ಅವರು ಒಳ್ಳೆಯ ಹಾಲನ್ನು ತಂದು ಕೊಟ್ಟಾಗ ಮಾತ್ರ ನಮ್ಮ ಸಹಕಾರ ಸಂಘ ಉಳಿತದೆ. ಇಲ್ಲಾಂತಂದರೆ ಅವರು ಸಹಕಾರ ಸಂಘ ಉಳಿಯಲ್ಲ. ಯಾಕಂತಂದರೆ ಇದು ಸಹಕಾರ ಸಂಘ ಉಳಿಬೇಕಾದ್ರೆ ಅದರಲ್ಲಿ ಲಾಭ ಏನಾದರೂ ಬಂದರೆ ಸಹಕಾರ ಸಂಘಕ್ಕೆ ಸಂಬಳ ಕೊಡ್ಬೋದು, ಮುತ್ತಲು ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಯಾವ ಲಾಭನೇ ಇಲ್ಲ ಅಂತಂದಾಗ ಪಾಪ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಹಾಲು ಉತ್ಪಾದಕರಿದ್ದಾರಲ್ಲ ರೈತರು, ಅವರು ಭಾಳ ಮುಖ್ಯ. ಅವರು ಒಳ್ಳೆಯ ಹಾಲನ್ನು ಅಂದರೆ ನೀರು ಅದು ಹಾಕದೆ ಒಳ್ಳೆಯ ಗಟ್ಟಿ ಹಾಲನ್ನು ತಂದು ಕೊಟ್ಟಾಗ ಮಾತ್ರ ಸಹಕಾರ ಸಂಘ ಲಾಭ ಬರ್ತದೆ, ಸಹಕಾರ ಸಂಘ ಚೆನ್ನಾಗಿ ನಡ್ಕೊಳ್ತದೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿನೂ ಅಷ್ಟೇ, ತಿರುಗಿ ನಮ್ಮ ಅಧ್ಯಕ್ಷರು ಅಷ್ಟೇ, ಅಲ್ಲಿರ್ತಕ್ಕಂಥ ನಮ್ಮ ಸದಸ್ಯರು ಅವರು ಇದ್ರ ಮೇಲೆ ನಿಗಾ ವಹಿಸಿ ಅದನ್ನು ತಿಂಗಳು ಮೀಟಿಂಗ್ ಕರೆದು ಅದರಲ್ಲಿ ಏನು ಲಾಭ ಏನು ಇಲ್ಲ ನಷ್ಟ ಆಗಿದೆ, ಲಾಭ ಆಗಿದೆ, ಯಾಕೆ ನಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಅವರು ವಿಚಾರಣೆ ಮಾಡಬೇಕು. ಒಬ್ರಿಗೊಬ್ಬರು ಅವರು ಶೋಧ ಮಾಡ್ತಾರೆ, ಒಬ್ಬರು ವಿಶ್ವಾಸವಾಗಿ ಯಾಕಪ್ಪ ಈ ಥರ ಆಯಿತು, ಇದಾಕಪ್ಪ ಈ ಥರ ಆಯಿತು, ಅದನ್ನು ನಾವು ಸೆಟ್ ಕೊಡಬೇಕು ಅಂತೇಳಿ ಒಬ್ಬರೊಬ್ಬರು ಮಾತಾಡಿಕೊಂಡು ಅವರು ವಿನಯವಾಗಿ ನಡ್ಕೊಂಡು ಹೋದರೆ ಈ ಸಹಕಾರ ಸಂಘ ಚೆನ್ನಾಗಿ ಬೆಳೆದಿದೆ. ಬಹಳ ವಿಶೇಷವಾದ ದಿನ ಹುಣ್ಣಿಮೆ. ಅದರಲ್ಲೂ ಈ ಹುಣ್ಣಿಮೆ ಅಂದರೆ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಶುಭ ಸೂಚನೆ ಕೊಡುವಂಥ ದಿನ ಅಂತ. ಅದಕ್ಕೆ ಹುಲ್ಲೂರುಪೇಟೆಯ ಹೈನು ಹಾಲು ಉತ್ಪಾದಕರ ಸಹಕಾರ ಸಂಘ ರಚನೆ ಆಗಿ ಅದಿವತ್ತು ಉದ್ಘಾಟನೆ ಆಗಿದೆ. ಉದ್ಘಾಟನೆ ಅಂತಂದರೆ ಇವತ್ತು ಕ್ಷೀರ ಒಂದು ಏನು ಅಳತೆ ಮಾಡುವಂಥದ್ದು ಮತ್ತು ಕಲೆಕ್ಟ್ ಮಾಡುವಂಥದ್ದು ಒಂದು ಕೆಲಸವನ್ನು ಈ ದಿನ ಮಾಡಿದೆ. ಇದು ಭಾಳ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಪುರುಷೋತ್ತಮ ಹೇಳಿದಾಗೆ ಇದು ಭಾಳ ವರ್ಷದ ಕನಸು. 20-25 ವರ್ಷ ಹಿಂದೆಯೇ ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಬೇಕಾಗಿತ್ತು. ಹಲವಾರು ಕಾರಣಗಳು ಮತ್ತು ಏನೋ ಒಂದು ವಿಘ್ನಗಳು ನಡೆದಂತಹ ಕಾರ್ಯಕ್ರಮಗಳಾಗಿರೋದ್ರಿಂದ ಈಗ ಈ ಒಂದು ಕ್ಷಣ ಭಾಳ ಒಳ್ಳೆಯ ದಿನ ಅಂತ ಹೇಳ್ತಾ ಈ ದಿನ ಉದ್ಘಾಟನೆ ಆಗಿದೆ. ಇವತ್ತು ನನಗೆ ತಿಳಿದ ಹಾಗೆ 120 ಲೀಟ್ರಷ್ಟು 180 ಲೀಟ್ರಷ್ಟು ಹಾಲನ್ನು ಈ ದಿನ ಶೇಖರಣೆ ಮಾಡಲಾಗಿದೆ. ಇದೇ ಭಾಳ ವಿಶೇಷ. ಮೊದಲನೇ ದಿನವೇ ಅಷ್ಟೊಂದಾಗಿದೆ ಅಂದರೆ ಮುಂಬರುವ ದಿನಗಳಲ್ಲಿ ಭಾಳಷ್ಟು ಆ ಒಂದು ಶೇಖರಣಾ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗಿನ ಒಂದು ಸಂಸ್ಥೆ ಏನು ಸಂಘ ಇದೆ ಅವ್ರದ್ದು ಹಾಲು ಉತ್ಪಾದಕರ ಸಂಘದಿಂದ ಹಲವಾರು ಕೆಲಸಗಳನ್ನು ಮಾಡಲಿ. ಮುಂಬರುವ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರಿಗೆ ಈ ಒಂದು ಸಹಕಾರ ಸಂಘ ಎಲ್ಲ ವಿಶೇಷ ಒಂದು ಸೌಲಭ್ಯಗಳನ್ನು ಕೊಡಲಿ ಅಂತ ಹೇಳ್ತಾ ಅವರಿಗೆ ಶುಭ ಹಾರೈಕೆಗಳನ್ನು ಹಾರೈಸ್ತಾ ಆ ಸಂಘಟನೆ ಭಾಳ ಚೆನ್ನಾಗಿ ಮುಂದುವರಿಲಿ. ಹಾಗೂ ರೈತರೆಲ್ಲರೂ ಚೆನ್ನಾಗಿದ್ರೇ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ, ನಮ್ಮ ಜನ ಎಲ್ಲರೂ ಸುಖವಾಗಿರುತ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಏನಿವತ್ತು ಹುಲ್ಲೂರುಪೇಟೆಯಲ್ಲಿ ನೂತನವಾಗಿ ಹಾಲಿನ ಡೈರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇದು ಹಲವಾರು ದಶಕಗಳ ಕನಸಾಗಿತ್ತು ನಮ್ಮ ರೈತರಿಗೆ. ಈ ಭಾಗದಲ್ಲಿ ಹಾಲು ಉತ್ಪಾದನೆ ಆದರೂ ಕೂಡ ಇಲ್ಲೊಂದು ಸುಸಜ್ಜಿತವಾದ ಒಂದು ಡೈರಿ ಇರಲಿಲ್ಲ. ಇಲ್ಲಿನ ರೈತರು ಇದ್ಲೂರು ಮತ್ತು ಆನೂರು, ಕನಕನಗರ, ನೆಲ್ಲಿಮರದನಹಳ್ಳಿಗೆ ಹಾಲನ್ನು ತೊಗೊಂಡೋಗ್ತಾಯಿದ್ರು. ಹಲವಾರು ವರ್ಷಗಳ ಹೋರಾಟ ಫಲ, ಸಮಾನ ಮನಸ್ಕರ ಇವತ್ತು ಹೋರಾಟ ಫಲ ಇಲ್ಲಿ ಡೈರಿ ಆಗಿರೋದು. ಇಲ್ಲಿ ಡೈರಿ ಆಗಿರೋದು ಇಲ್ಲಿನ ರೈತ ಭಾಗದ ಜನಕ್ಕೆ ತುಂಬ ಅನುಕೂಲವಾಗಿದೆ ಹಾಗೂ ತುಂಬ ಸಂತೋಷ ಕೂಡ ಆಗಿದೆ. ಇಲ್ಲಿ ಅನೇಕವಾಗಿ ಡೈರಿ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಹೈನುಗಾರಿಕೆ ಅಭಿವೃದ್ಧಿ ಆಗ್ತದೆ. ನಾವು ಇವತ್ತು ಚುನಾವಣೆ ನಡೆದು ಒಂದು ಜನರಲ್ ಬಾಡಿ ಇದ್ದೀವಿ. ನಾವು ರೈತರ ಬಾಡಿ ರೈತರಿಗೆ ಮನವೊಲಿಸಿ ಇನ್ನೂ ಕೂಡ ಹೆಚ್ಚಿನದಾಗಿ ಹೈನುಗಾರಿಕೆ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವ ಒಂದು ಪ್ರಯತ್ನವನ್ನು ಮಾಡ್ತೇವೆ.